ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಆ ಕಾಲೇಜಿನ ನೀವು ಈಗ ಅಡ್ಮಿಷನ್ ಆರ್ಡರ್ ಹೇಗೆ ಡೌನ್ಲೋಡ್ ಮಾಡೋದು, ರಿಪೋರ್ಟ್ ಹೆಂಗೆ ಮಾಡೋದು. ಈಗ ಫಸ್ಟ್ ಏನು ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಅಂತ ಹೊಸ ಲಿಂಕ್ ಬಿಡ್ತಾರೆ. ಓಕೆ, ಆ ಲಿಂಕ್ ಹೋಗೋದು ನೀವು ನಿಮ್ಮ ಮುಂದೆ ಅಡ್ಮಿಷನ್ ಆರ್ಡರ್ ಸ್ಲಿಪ್ ಬರುತ್ತೆ. ಅದು ನಿಮ್ಮ ಫೋಟೋ, ನಿಮ್ಮ ಇನ್ನೇನು ರ್ಯಾಂಕ್ ಇದೆ, ಓಕೆ, ಅವೆಲ್ಲ ಆರ್ಡರ್ಸ್ ಎಲ್ಲ ನಿಮ್ದು ಯಾವ ರ್ಯಾಂಕ್ ಯಾರು ಸಿಕ್ಕಿದೆ, ಯಾವ ಕಾಲೇಜ್ ಸಿಕ್ಕಿದೆ, ಓಕೆ, ಅದನ್ನೆಲ್ಲ ಡಿಪೆಂಡ್ ಮೇಲೆ ಒಂದು ಬರೆದು ಕೊಟ್ಟಿರ್ತಾರೆ ನಿಮ್ಗೆ. ಓಕೆ, ಅದು ಅದಕ್ಕೆ ಅಡ್ಮಿಷನ್ ಆರ್ಡರ್ ಅಂತಾರೆ. ನೀವು ಹೋಗಿ ಬರೀ ನೀವು ಸೀರಿ ನಂಬರ್ ಅಥವಾ ಪಾಸ್ವರ್ಡ್ ಹಾಕಿಬಿಟ್ರೆ ನಿಮಗೆ ಆಟೋಮೆಟಿಕ್ ಬಿಡುತ್ತೆ. ನೆಕ್ಸ್ಟ್ ಅವ್ರ ರಿಪೋರ್ಟ್ ಕೆ ಅಂದರೆ ರಿಪೋರ್ಟಿಂಗ್ ಫಾರ್ ಕೀ ಅಂತ ಸಪ್ರೇಟ್ ಲಿಂಕ್ ಕೊಡ್ತದೆ. ಆ ಲಿಂಕ್ ಒಳಗೆ ಏನು ಮಾಡೋದು, ನೀವು ಈ ತರಹ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಹೋಗಿ ಭೇಟಿನೂ ಆಗಿದ್ದೀರಾ. ಸೊ ಅದಕ್ಕಾಗಿ ನಮಗೆ ಈ ಥರ ಆಗಿದೆ ಅಂತ ನೀವು ಅಷ್ಟು ಹೇಳಿಬಿಟ್ರೆ ಮುಗೀತು ರಿಪೋರ್ಟ್. ನೆಕ್ಸ್ಟ್ ಪೇಮೆಂಟ್ ವೆರಿ ಕೇರ್ಫುಲ್ ಇರ್ಬೇಕು. ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ನೀವು ಇವತ್ತು ಪೇಮೆಂಟ್ ಮಾಡಬೇಕಿರ್ತದ. ಅಂದರೆ ಅವರ ಒಂದು ನಿಮಗೆ ಆ್ಯಕ್ಚುಲಿ ಆನ್ಲೈನ್ ಮಾಡಿ ಅಥವಾ ಬೆಟರ್ ಚಲನ್ ಮಾಡಿಬಿಡಿ. ಚಲನ್, ಓಕೆ, ಆಲ್ಮೋಸ್ಟ್ ಚಲನ್ ಆಗ್ತಾರೆ RTGS ಅಲ್ಲ, ನೆಫ್ಟ್. ಸೊ ಇರಲಿ, ಆ ನೆಫ್ಟ್ ಬೇಕಂದ್ರೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಡೇಟ್ ಆಗಿರ್ಬೋದು, ಓಕೆ, ಅಥವಾ ನಂಬರ್, ಅಡ್ಮಿಷನ್ ನಂಬರ್, ಆರ್ಡರ್ದ ನಂಬರ್ ಆಗಿರ್ಬೋದು, ಅಥವಾ CT ನಂಬರ್ ಆಗಿರ್ಬೋದು, ಅವೆಲ್ಲ ಲಿಸ್ಟ್ ಇರುತ್ತೆ. ಅದನ್ನು ಕಾಪಿ ತೊಗೊಂಡು ನೀವು ಬ್ಯಾಂಕ್ ಅಪ್ರೋಚ್ ಆದರೆ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಐತಿ. ನಂಗೊಂದು ಹಾರ್ಡ್ ಕಾಪಿ ನನ್ನ ಜೂನಿಯರ್ ಸ್ಟೂಡೆಂಟ್ಸ್ ನನಗೆ ಕೊಡ್ತಾರೆ. ಸೊ ಅದ್ರ ಮುಖಾಂತರ ನಿಮಗೆ ತೋರಿಸ್ತೇನೆ ಹೇಗೆ ಇದೆ ಅಂತ. ಓಕೆ, ಅದ್ರ ಮುಖಾಂತರ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ, ಇಷ್ಟೆಲ್ಲ ಹೆಲ್ಪ್ ಮಾಡ್ತೇನೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಅಷ್ಟೇ ಕೇಳ್ಕೊಳೋದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಾ ಅವತ್ತು ಹೇಳಿದ ಚಾಯ್ಸ್ 3 ಒಳಗೆ ನಿಮ್ಗೆ ವಿತೌಟ್ ಎನಿ ಏನಂದರೆ ಯಾವ ಕಾಲೇಜ್ ಆ್ಯಡ್ ಮಾಡಿಲ್ಲ ಆ ಕಾಲೇಜ್ ಆ್ಯಡ್ ಮಾಡುತ್ತೆ. ಯಾಕಂದರೆ ನೀವು ಚಾಯ್ಸ್ 3 ಅಂದ್ರೆ ಏನಪ್ಪ, ಹೊಸ ನಮ್ಗೆ ಯಾವ ಕಾಲೇಜಿಗೆ ಬೇಡ ಹೊಸದಾಗಿ ಟೈಮ್ ಮಾಡ್ತೀನಿ ಅಂದ್ರೆ ಒಂದು ಇನ್ನೊಂದು ಎಡಿಟ್ ಅಥವಾ ಒಂದು ಆಪ್ಷನ್ ಬರುತ್ತೆ, ಅದು ಆ್ಯಡ್ ಆರ್ ಡಿಲೀಟ್ ಅಂತ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಭಾರಿ ಮಜಾ ಐತಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ. ನೀವು ಬೇರೆ ಬೇರೆ ಕೆಲಸ ಮಾಡ್ಕೊತ ಈ ಕೆಲಸ ಮಾಡ್ಬೋದು. ಭಾರಿ ಇಂಟ್ರೆಸ್ಟಿಂಗ್ ಇದೆ. ಅದನ್ನು ಹ್ಯಾಪಿಯಾಗಿ ಮಾಡ್ಬೇಕಾದ್ರೆ ಹ್ಯಾಪಿ ಓಕೆ, ಹ್ಯಾಪಿ ಆಗಿದೆ ಅಂತ ಸೌಂಡ್ ಇಲ್ಲ ಆಲ್ ಕೇಳಿದೆ, ಆ ರೀತಿ ನೀವು ಮಾಡಬೇಕು. ಸೊ ಏನೇನು ಡೌಟ್ಸ್ ಇದ್ದರೂ ನಾನು ರಿಪ್ಲೈ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಮೆಂಟ್ ಸೆಕ್ಷನ್ ಒಳಗೆ ನಾನು ರಿಪ್ಲೈ ಮಾಡಿದ್ದೇನೆ. ಎಲ್ಲ ಕಮೆಂಟ್ಸ್ ರಿಪ್ಲೈ ಮಾಡಿದ್ದೇನೆ. ನೀವು ರಿಪ್ಲೈ ಮಾಡೋ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಾನು ರಿಪ್ಲೈ ಮಾಡಲ್ಲ. ಸೊ ಸಬ್ಸ್ಕ್ರೈಬ್ ಆಗಿ ನಂಗೆ ನೋಟಿಫಿಕೇಶನ್ ಬರ್ತದೆ, ನೀವು ಈ ಥರ ಸ್ಟೂಡೆಂಟ್ ಆಗಿದ್ದಾನೆ ಅಂತ, ಆ್ಯಂಡ್ ಐ ವಿಲ್ ರಿಪ್ಲೈ. ಸೊ ಥ್ಯಾಂಕ್ ಯು.